ನಿರಂತರ ಸುದ್ದಿ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ಚಳವಳಿಯ ತೊಟ್ಟಿಲು. ಮೊಳಹಳ್ಳಿ ಶಿವರಾಯರು ಇಲ್ಲಿ ಈ ಚಳವಳಿಯನ್ನು ಹುಟ್ಟು ಹಾಕಿದವರು. ಸುಮಾರು 1 ಶತಕದ ಹಿಂದೆ ಇಲ್ಲಿ ಸಹಕಾರಿ ತತ್ವದ ಅಡಿಯಲ್ಲಿ ಸೊಸೈಟಿಗಳು ಆರಂಭವಾದವು. ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಾದ್ಯಂತ ಸೊಸೈಟಿಗಳು ಕಾರ್ಯನಿರ್ವಹಿಸ್ತಿದೆ. ಅದು ರೈತರ ಸೇವಾ ಸೊಸೈಟಿ ಇರ್ಬೋದು, ಬೇರೆ ಬೇರೆ ಜಾತಿ ವ್ಯವಸ್ಥೆಯ ಸೊಸೈಟಿಗಳು ಇರ್ಬೋದು. ಈ ರೀತಿ ಎಲ್ಲ ಸೊಸೈಟಿಗಳು ಇಲ್ಲಿ ಲಾಭದಾಯಕವಾಗಿ ವ್ಯವಹಾರ ಮಾಡುತ್ತಿದೆ. ಪ್ರತಿಯೊಂದು ಸೊಸೈಟಿಯು ಆಧುನಿಕ ವ್ಯವಸ್ಥೆಯನ್ನು ಮೈಗೂಡಿಸಿಕೊಂಡು ಸದೃಢವಾಗಿ ಬೆಳೆದಿದೆ. ಅದರ ಅಧ್ಯಕ್ಷರು, ಪದಾಧಿಕಾರಿಗಳು, ನಿರ್ದೇಶಕರು ಮತ್ತು ಸದಸ್ಯರು ಎಲ್ಲರೂ ಆ ಚಳವಳಿಯೊಂದಿಗೆ ಬೆಳೆದು ಬಂದಿದ್ದಾರೆ. ಅಂತಹ ಸೊಸೈಟಿಗಳನ್ನೇ ಕೇಂದ್ರೀಕರಿಸಿ ಮೋಸ ಮಾಡುವಂತಹ ಜಾಲವು ಇಲ್ಲಿ ಇದೆ ಎನ್ನುವುದೇ ಅಚ್ಚರಿಯ ವಿಚಾರ. ಈ ಸೊಸೈಟಿಗಳು ಬ್ಯಾಂಕಿಂಗ್ ವ್ಯವಸ್ಥೆಗೆ ಪರ್ಯಾಯವಾಗಿ ಬೆಳೆದು ನಿಂತಿದೆ. ಒಂದು ಬ್ಯಾಂಕ್ ಒಂದು ಉದ್ದಿಮೆಗೆ 100 ಕೋಟಿ ರೂಪಾಯಿ ಸಾಲ ಕೊಡುವಂತಹ ಸಾಮರ್ಥ್ಯ ಹೊಂದಿದ್ದರೆ ಅದೇ ಸಾಮರ್ಥ್ಯವನ್ನು ಇಲ್ಲಿನ ಸಹಕಾರಿ ಸೊಸೈಟಿಗಳು ಹೊಂದಿವೆ. ಈ ಸೊಸೈಟಿಗಳಲ್ಲಿ ಸಾಲ ಪಡೆಯುವ ಕ್ರಮ ಅತ್ಯಂತ ಸುಲಲಿತ. ಅದಕ್ಕಾಗಿ ಸಾಮಾನ್ಯ ಜನರು ಸೊಸೈಟಿಗಳಿಗೆ ಸಾಲಕ್ಕಾಗಿ ಹೋಗ್ತಾರೆ, ಸೊಸೈಟಿಗಳಲ್ಲಿ ವ್ಯವಹಾರ ಮಾಡ್ತಾರೆ, ಸೊಸೈಟಿಗಳಲ್ಲಿ ಠೇವಣಿ ಇಡ್ತಾರೆ, ಸೊಸೈಟಿಗಳ ಪಿಗ್ಮಿಯಲ್ಲಿ ತಮ್ಮ ಉಳಿತಾಯದ ಹಣವನ್ನು ಉಳಿಸ್ತಾರೆ. ಈ ರೀತಿಯಾಗಿ ಸೊಸೈಟಿಗಳ ಬೆಳವಣಿಗೆಗೆ ಜನಸಾಮಾನ್ಯರ ಸಹಕಾರವು ಅತಿ ಹೆಚ್ಚು. ಆದ್ದರಿಂದ ಆ ವಿಶ್ವಾಸಾರ್ಹತೆಯನ್ನು ಇಲ್ಲಿನ ಸೊಸೈಟಿಗಳು ಕಾಪಾಡಿಕೊಂಡು ಬಂದಿವೆ. ಪ್ರತಿಯೊಂದು ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ ಸೊಸೈಟಿಗಳು ಇವೆ. ಅವೆಲ್ಲವೂ ಆಯಾ ಸ್ಥಳೀಯ ಜನರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸಾಲವನ್ನೂ ನೀಡ್ತವೆ, ಠೇವಣಿಯನ್ನೂ ಸ್ವೀಕರಿಸ್ತವೆ, ಸ್ವೀಕರಿಸಿದ ಠೇವಣಿಗೆ ಬಡ್ಡಿಯನ್ನು ಕೊಡ್ತವೆ, ಕೊಟ್ಟ ಸಾಲಕ್ಕೆ ಬಡ್ಡಿ ಸಹಿತ ಅಸಲನ್ನು ವಸೂಲಿ ಮಾಡ್ತವೆ. ಆದ್ದರಿಂದ ಕೆಲವೊಂದು ಸಹಕಾರಿ ಸಂಘಗಳು 100% ಸಾಲ ವಸೂಲಾತಿಯನ್ನು ದಾಖಲಿಸಿಕೊಂಡಿದೆ. ಅದಕ್ಕೆ ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹದ ಸಂದರ್ಭದಲ್ಲಿ ಪ್ರಶಸ್ತಿ ಕೊಡುವಂಥ ಪರಿಪಾಠವು ಇಲ್ಲಿ ಇದೆ. ಕೆಲವೇ ದಿನಗಳ ಹಿಂದೆ ಇಂಥ ಒಂದು ಸಹಕಾರಿ ಸಪ್ತಾಹ ಆಗಿತ್ತು. ಆ ಸಂದರ್ಭದಲ್ಲಿ ಹಲವು ಸಹಕಾರಿ ಸಂಘಗಳು ಆ ಪ್ರಶಸ್ತಿಯನ್ನು ಪಡೆದುಕೊಂಡಿವೆ. ಯಾಕಂತೇಳಿ ಹೇಳಿದರೆ ಸಹಕಾರಿ ಸಂಘಗಳು ಅವರ ಮೂಗಿನ ಮೇಲೆ, ಆಡಳಿತ ಮಂಡಳಿಯ ಮೂಗಿನ ನೇರಕ್ಕೆ ವ್ಯವಹಾರ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೊಂದು ಕಾನೂನಿದೆ, ಅದಕ್ಕೊಂದು ಬೈಲಾಗಳಿವೆ. ಸಹಕಾರಿ ಸಂಘಗಳ ನಿಬಂಧಕರು, ಅದರ ಲೆಕ್ಕ ಪರಿಶೋಧಕರು, ಇದೆಲ್ಲ ಒಂದು ವ್ಯವಸ್ಥೆ ಇದೆ. ಒಟ್ಟಾರೆಯಾಗಿ ಬ್ಯಾಂಕಿಂಗ್ ವ್ಯವಸ್ಥೆಗೆ ಪರ್ಯಾಯವಾಗಿರುವಂಥ ವ್ಯವಸ್ಥೆ. ಇಂತಹ ವ್ಯವಸ್ಥೆಯಲ್ಲಿ ಇರುವಂತಹ ಕೆಲವು ಲೋಪದೋಷಗಳನ್ನು ಅಧ್ಯಯನ ಮಾಡಿದವರು ಆ ವ್ಯವಸ್ಥೆಗೆ ಕನ್ನ ಕೊರೆಯುವ ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕೆ ಪೂರಕವಾಗಿ ಕೆಲವೊಂದು ಘಟನೆಗಳು ನಡೀತಿದೆ. ಇತ್ತೀಚೆಗೆ ಬೆಳಕಿಗೆ ಬಂದಂಥ ಘಟನೆ ಅತ್ಯಂತ ಕುತೂಹಲಕಾರಿಯಾಗಿದೆ. ಉತ್ತರ ಪ್ರದೇಶ ಮೂಲದ ಇಬ್ಬರು ಮಂಗಳೂರಿಗೆ ಬಂದು ಸ್ಥಳೀಯ ವ್ಯಕ್ತಿಯೊಬ್ಬರ ಸಹಾಯದಿಂದ ಸಹಕಾರಿ ಸಂಘವೊಂದಕ್ಕೆ ಹೋಗಿ ಸುಮಾರು 12 ಲಕ್ಷ ರು ಮೌಲ್ಯದ ಚಿನ್ನಾಭರಣಗಳನ್ನು ಅಡವಿಟ್ಟು ಸಾಲ ಪಡೆದುಕೊಂಡಿದ್ದರು. ಯಾವುದೇ ಸಹಕಾರಿ ಸಂಘಗಳು ಚಿನ್ನಾಭರಣಗಳ ಅಡವಿನ ಮೇಲೆಗೆ ಸಾಲ ಕೊಡ್ತದೆ. 12% ಬಡ್ಡಿ, ಇಲ್ಲವೇ 12.5% ಬಡ್ಡಿ, ಈ ರೀತಿಯ ಬಡ್ಡಿಯನ್ನು ವಿಧಿಸಿದ್ದಾರೆ. ಆದರೆ ಸಹಕಾರಿ ಸಂಘಗಳು ಚಿನ್ನಾಭರಣದ ಮೇಲೆ ಸಾಲ ಕೊಡುವಾಗ ಒಂದು ನಿಬಂಧನೆ ಹಾಕಿರ್ತಾರೆ, 3 ತಿಂಗಳ ಒಳಗೆ ಚಿನ್ನಾಭರಣವನ್ನು ಬಿಡಿಸಿಕೊಂಡು ಹೋಗಬೇಕು ಅಂತೇಳಿ.
ಆ 3 ತಿಂಗಳಲ್ಲಿ ಚಿನ್ನಾಭರಣಗಳನ್ನು ಬಿಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದಿದ್ದರೆ ಆತನಿಗೆ ನೋಟಿಸು ಮಾಡ್ತದೆ. ಆತ ಸಹಕಾರಿ ಸಂಘಕ್ಕೆ ಬಂದು 3 ತಿಂಗಳ ಬಡ್ಡಿಯನ್ನು ಸಂದಾಯ ಮಾಡಿ ಲೋನನ್ನು ರಿನ್ಯೂವಲ್ ಮಾಡಬೇಕು. ಈ ರೀತಿಯಾಗಿ ಲೋನನ್ನು ರಿನ್ಯೂವಲ್ ಮಾಡಿಕೊಂಡು ಹೋದರೆ ಸುಮಾರು ವರ್ಷದವರೆಗೆ ಆ ವ್ಯವಹಾರ ಮುಂದುವರಿತಾ ಹೋಗ್ತದೆ. ಒಂದು ವೇಳೆ ಲೋನು ರಿನ್ಯೂವಲ್ ಮಾಡದೇ ಇದ್ದರೆ ಆ ಚಿನ್ನಾಭರಣಗಳನ್ನು ಬ್ಯಾಂಕ್ ಹರಾಜು ಆಗ್ತದೆ. ಹರಾಜು ಹಾಕುವ ಮುನ್ನ ಸಂಬಂಧಿತರಿಗೆ ನೋಟಿಸು ಕಳಿಸ್ತದೆ ಮತ್ತು ವೃತ್ತಪತ್ರಿಕೆಗಳಲ್ಲಿ ಸಾರ್ವಜನಿಕ ಜಾಹೀರಾತನ್ನು ನೀಡ್ತದೆ. ಯಾಕಂದರೆ ಸಾರ್ವಜನಿಕವಾಗಿ ಪ್ರಚಾರಪಡಿಸದೆ ಯಾವುದೇ ಅಡಮಾನ ಇರಿಸಿದಂಥ ಆಸ್ತಿಗಳನ್ನು, ಅದು ಚಿನ್ನ ಇರ್ಬೋದು, ಆಸ್ತಿ ಇರ್ಬೋದು, ಯಾವುದೇ ವಸ್ತು ಇರ್ಬೋದು, ಅದನ್ನು ಸಹಕಾರಿ ಸಂಘಗಳು ಆಗಲಿ ಬ್ಯಾಂಕ್ ಆಗಲಿ ಹರಾಜು ಹಾಕುವಂತಿಲ್ಲ. ಆ ನೋಟಿಸಿಗೆ ಬೇಕಾದರೆ ನೀವು ನ್ಯಾಯಾಲಯದಿಂದ, ಅಂದರೆ DRT, ಡೆಬಿಟ್ ರಿಕವರಿ ಟ್ರಿಬ್ಯುನಲ್ ಅಂತಿದೆ, ಅಲ್ಲಿಗೆ ಹೋಗಿ ತಡೆಯಾಜ್ಞೆಯನ್ನು ತರ್ಬೋದು. ಹರಾಜು ಪ್ರಕ್ರಿಯೆಯನ್ನು ಮುಂದೂಡಿಸುವಂಥ ವ್ಯವಸ್ಥೆಯನ್ನು ಮಾಡ್ಬೋದು, ಮಾಡಬಾರ್ದಂತ ಏನಿಲ್ಲ. ಆದರೆ ಬ್ಯಾಂಕಿಗೆ ಸಲ್ಲಬೇಕಾದ ಹಣವನ್ನು ಕಟ್ಟುವಂಥ ಬಾಧ್ಯತೆ ಎಂದೂ ಮುಗಿಯುವುದಿಲ್ಲ, ಅದು ಕಟ್ಟಲೇ ಬೇಕು. ಅಂತಹ ವ್ಯವಸ್ಥೆ ಅಡಿಯಲ್ಲಿ ಇರುವಂತಹ ಕೆಲವೊಂದು ಲೋಪದೋಷಗಳನ್ನೇ ಇಟ್ಟುಕೊಂಡು ಮೋಸ ಮಾಡುವಂತಹ ಪ್ರಕ್ರಿಯೆಗಳು ನಡೆದದ್ದು ಇದೆ, ನಡೆಯುತ್ತಲೂ ಇವೆ. ಕೆಲವು ಸಮಯಗಳ ಹಿಂದೆ ಉತ್ತರ ಪ್ರದೇಶದಿಂದ ಬಂದಂತಹ 2 ವ್ಯಕ್ತಿಗಳು ಮಂಗಳೂರಿನ ಸಾಮಾಜಿಕ ಕಾರ್ಯಕರ್ತೆಯೊಬ್ಬರ ಪತಿಯನ್ನು ಪರಿಚಯಿಸಿಕೊಂಡು ಬಂಗಾರ ಅಡವಿಡಲು ಸಹಕಾರ ಕೋರಿದ್ದರು. ಆ ಸಾಮಾಜಿಕ ಕಾರ್ಯಕರ್ತೆಯ ಪತಿಯ ಹೆಸರು ಯೋಗೀಶ್ ನಾಯಕ್ ಅಂತೇಳಿ. ಅವರು ಮಂಗಳೂರಿನ ರಥಬೀದಿಯವರು. ಅವರ ಪತ್ನಿ ಮಂಜುಳಾ ನಾಯಕ್ ಸಾಮಾಜಿಕ ಕಾರ್ಯಕರ್ತೆ, ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕಳೆದ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಡೊಂಗರಕೇರಿ ವಾರ್ಡ್ನಿಂದ ಸ್ಪರ್ಧಿಸಿ ಪರಾಭವಗೊಂಡರು. ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿ ಇರುವವರು. ಬ್ಯೂಟಿಷಿಯನ್ ವೃತ್ತಿಯನ್ನು ಮಾಡ್ತಾರೆ. ಮದುಮಕ್ಕಳ ಶೃಂಗಾರ ಮಾಡೋದರಲ್ಲಿ ಅವರು ಎತ್ತಿದ ಕೈ. ಕಾಂಗ್ರೆಸ್ ಪಕ್ಷದ ಪ್ರಮುಖರೊಂದಿಗೆ ಅವರ ಒಡನಾಟ ಇದೆ. ಎಲ್ಲ ಮುಖಂಡರೊಂದಿಗೆ ಅವರ ಸಂಬಂಧ ಸೌಹಾರ್ದಯುತವಾಗಿ ಇದೆ. ಅಂತಹ ಮಂಜುಳಾ ನಾಯಕ್ ಅವರ ಪತಿ ಯೋಗೀಶ್ ನಾಯಕ್ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾಯಿದ್ರು. ಅಂದರೆ ಭೂಮಿ ಖರೀದಿಸಿ ಭೂಮಿ ಮಾರಾಟ ಮಾಡೋದಲ್ಲ. ಭೂಮಿ ಖರೀದಿಸುವವರಿದ್ದರೆ, ಭೂಮಿ ಮಾರಾಟ ಮಾಡುವವರಿದ್ದರೆ ಅವರ ಮಧ್ಯೆ ಸಂಪರ್ಕ ಕೊಂಡಿಯಾಗಿ ಬ್ರೋಕರೇಜ್ ಕೆಲಸ ಮಾಡ್ತಿದ್ದವರು ಯೋಗೀಶ್ ನಾಯಕ್. ಅದರಿಂದ ಅವರು ಕಮಿಷನ್ ಬರ್ತಾಯಿತ್ತು, ಅವರು ಅದರಲ್ಲಿ ಜೀವನ ಕಟ್ಟಿಕೊಂಡಿದ್ದರು. ಮಂಗಳೂರಿನ ತಾಲೂಕು ಆಫೀಸಿನಲ್ಲಿ, ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಇದ್ದರೆ ಅವರು ಅದನ್ನು ಮಾಡಿ ಕೊಡ್ತಿದ್ದರು. ಇಂತಹ ಕೆಲಸಗಳಿಂದ ಅವರು ಹಲವರಿಗೆ ಪರಿಚಿತರು. ಅಂತಹ ಯೋಗೀಶ್ ನಾಯಕ್ ಅವರನ್ನು ಈ ಉತ್ತರ ಭಾರತದಿಂದ ಬಂದಂಥ 2 ಪರಿಚಯ ಮಾಡಿಕೊಂಡು ತಮ್ಮಲ್ಲಿದ್ದ ಬಂಗಾರವನ್ನು ಯಾವುದಾದರೂ ಸೊಸೈಟಿಯಲ್ಲಿ ಅಡವಿರಿಸಲಿಕ್ಕೆ ಸಹಾಯ ಮಾಡಬೇಕಂತ ಕೇಳಿಕೊಂಡಿದ್ದಾರೆ. ಯೋಗೀಶ್ ನಾಯಕ್ ಅವರು ಆ ಬಂಗಾರವನ್ನು ತೆಗೆದುಕೊಂಡು ಹೋಗಿ ಮಂಗಳೂರಿನ ಹೊರವಲಯದ ತೊಕ್ಕೊಟ್ಟುವಿನ ತಿಯಾ ಸಮಾಜದ ಸೌಹಾರ್ದ ಸಹಕಾರಿ ಸೊಸೈಟಿಯಲ್ಲಿ ಅಡವಿರಿಸಿದ್ದರು. ಅವರು ಆ ಬಂಗಾರವನ್ನು ಪರೀಕ್ಷೆ ಮಾಡಿಸಿದ್ದರು. ಬಂಗಾರ ಅಂತೇಳಿ ಅವರು ಕನ್ಫರ್ಮ್ ಮಾಡಿಕೊಂಡಿದ್ದರು. ಅವರು ಸುಮಾರು 12 ಲಕ್ಷ ರೂಪಾಯಿ ಅಷ್ಟು ಹಣವನ್ನು ಕೊಟ್ಟಿದ್ದರು. ಯಾಕಂದರೆ ಅದರ ವ್ಯಾಲ್ಯೂವಿನ 80% ಹಣ. ಯಾಕಂದರೆ ಸೊಸೈಟಿಗಳು 80% ಹಣವನ್ನು ಸಾಲವಾಗಿ ಕೊಡ್ತದೆ, ಬ್ಯಾಂಕ್ಗಳು 60% ಹಣವನ್ನು ಸಾಲವಾಗಿ ಕೊಡ್ತದೆ. ಕೆಲವು ಖಾಸಗಿ ಹಣಕಾಸು ಸಂಸ್ಥೆಗಳಿವೆ, ಫೈನಾನ್ಸ್ಗಳಿರ್ತವೆ, ಅವರು 90% ಹಣವನ್ನು ಸಾಲವಾಗಿ ಕೊಟ್ಟಂಥ ನಿದರ್ಶನಗಳಿವೆ. ಯಾಕಂದರೆ ಅವರಿಗೆ ಬಂಗಾರ ತೆಗೆದುಕೊಳ್ಳುವಾಗಲೇ ಗೊತ್ತಿದೆ, ಇವನು ಬಂಗಾರವನ್ನು ಬಿಡಿಸಿಕೊಂಡು ಹೋಗುವುದಿಲ್ಲ, ಇದು ಬಂಗಾರ ನಮಗೆ ಅಂತೇಳಿ. ಆದ್ದರಿಂದ ಅವರು 90% ಹಣವನ್ನು ಸಾಲವಾಗಿ ಕೊಡ್ತಾರೆ. ಸೊಸೈಟಿಗಳು 80% ಕೊಡ್ತವೆ, ಬ್ಯಾಂಕ್ಗಳು 60% ಕೊಡ್ತವೆ. ಆದ್ದರಿಂದ ಈ ಸಹಕಾರಿ ಸಂಘಗಳು ಬಂಗಾರವನ್ನು ಅಡವಿರಿಸಿ ಲೋನು ಕೊಡುವಾಗ ಗ್ರಾಹಕರ ವಿಶ್ವಾಸಾರ್ಹತೆಯನ್ನು ಪರೀಕ್ಷೆ ಮಾಡ್ತದೆ. ಆ ಗ್ರಾಹಕರು
ಬ್ಯಾಂಕಿಗೆ ನಿರಂತರವಾಗಿ ಬರ್ತಾ ಇದ್ದರೆ, ಬ್ಯಾಂಕಿನ ಸದಸ್ಯರಾಗಿದ್ದರೆ, ನಿರಂತರವಾಗಿ ವ್ಯವಹಾರ ಮಾಡ್ತಿದ್ದಾರೆ, ಅವರ ಬಗ್ಗೆ ಒಂದು ವಿಶ್ವಾಸ ಮೂಡಿರ್ತದೆ. ಆ ರೀತಿಯಾಗಿ ಅವರು ಸಾಲ ಕೊಡ್ತಾರೆ. ಈ ತೊಕ್ಕೊಟ್ಟಿನಲ್ಲಿನ ದಿಯಾ ಸಹಕಾರಿ ಬ್ಯಾಂಕ್ ಸಹ ಯೋಗೀಶ್ ನಾಯಕ್ ಅವರ ವಿಶ್ವಾಸಾರ್ಹತೆ ಮೇಲೆ ಸಾಲ ಕೊಟ್ಟಿತ್ತು. 3 ತಿಂಗಳು ಕಳೆದಾಗ ಅವರು ಬಂಗಾರವನ್ನು ಬಿಡಿಸಿಕೊಂಡು ಹೋಗಲಿಲ್ಲ. ಆಗ ಅವರು ಯೋಗೀಶ್ ನಾಯಕರನ್ನು ಸಂಪರ್ಕ ಮಾಡಿದರು. ಅಷ್ಟೊತ್ತಿಗೆ ಯೋಗೀಶ್ ನಾಯಕರವರು ಸಮಯಾವಕಾಶ ಕೇಳಿದರು. ಆದರೆ ಬಂಗಾರವನ್ನು ಬಿಡಿಸಿಕೊಂಡು ಹೋಗಲಿಲ್ಲ, ಮತ್ತು ಬ್ಯಾಂಕಿಗೆ ಬಡ್ಡಿಯನ್ನು ಕಟ್ಟಲಿಲ್ಲ. ಸಾಮಾನ್ಯವಾಗಿ 3 ತಿಂಗಳಲ್ಲಿ ಹೋಗಿ ಬಡ್ಡಿ ಕಟ್ಟಿ ರಿನ್ಯೂವಲ್ ಮಾಡಿದರೆ ಅದನ್ನು ಮುಂದುವರಿಸಿಕೊಂಡು ಹೋಗಲಾಗ್ತದೆ. ಇವರು ಹೋಗಲಿಲ್ಲ. ಯಾಕಂತ ಹೇಳಿದರೆ, ಇವರು ಬಂಗಾರವನ್ನು ಅಡವಿಟ್ಟದ್ದು ಮಾತ್ರ. ಅವರು ತೆಗೆದುಕೊಂಡ ಹಣವನ್ನು ಇವರ ಕಮಿಷನ್ ಕಳೆದು ಬಾಕಿಯನ್ನು ಯಾರು ಉತ್ತರ ಪ್ರದೇಶದಿಂದ ಯಾರು ಬಂದಿದ್ದಾರ ಬಂಗಾರ ಇಟ್ಕೊಂಡು ಅವರಿಗೆ ಕೊಟ್ಟಿದ್ದರು. ಮತ್ತು ಅವರು ಬ್ಯಾಂಕಿನವರು ಬಂಗಾರವನ್ನು ಏಲ ಮಾಡಿದರೂ ಯೋಗೀಶ್ ನಾಯ್ಕ್ ಅವರಿಗೆ ಏನು ನಷ್ಟ ಇರಲಿಲ್ಲ. ಅದಕ್ಕಾಗಿ ಯೋಗೀಶ್ ನಾಯ್ಕನವರು ಆ ಬಗ್ಗೆ ಮುಂದುವರಿಯಲಿಲ್ಲ. ಆದರೆ ಬ್ಯಾಂಕಿನವರಿಗೆ ಏನೋ ಸಂಶಯ ಮೂಡಿತು. ಅವರು ಬಂಗಾರವನ್ನು ಏಲ ಮಾಡುವಂಥ ತೀರ್ಮಾನಕ್ಕೆ ಬಂದರು. ಏಲಂ ನೋಟಿಸು ಅನೌನ್ಸ್ ಮಾಡಿದರು. ಆದರೆ ಏಲಂ ನೋಟಿಸ್ ಅನೌನ್ಸ್ ಮಾಡಿದಾಗ ಬಂಗಾರವನ್ನು ಇದ್ದ ರೀತಿಯಲ್ಲಿ ಏಲ ಮಾಡುವ ಹಾಗೆ ಇಲ್ಲ, ಅದನ್ನು ತುಂಡರಿಸಿ ಏಲ ಮಾಡುವಂಥ ಕ್ರಮ. ಆ ತುಂಡರಿಸಿ ಏಲ ಮಾಡುವಂತಹ ಸಂದರ್ಭದಲ್ಲಿ ಬಂಗಾರ ನಕಲಿಯಾಗಿತ್ತು. ಅಂದರೆ ಹಿತ್ತಾಳೆಯ ರೋಪಿಗೆ ಸರಿಗೆಗೆ ಬಂಗಾರದ ಕೋಟಿಂಗ್ ಮಾಡಲಾಗಿತ್ತು. ಮೇಲ್ಭಾಗದಲ್ಲಿ ಮಾತ್ರ ಬಂಗಾರ ಇತ್ತು, ಒಳಗಿನ ಭಾಗದಲ್ಲಿ ಹಿತ್ತಾಳೆ ತುಂಬಿತ್ತು. ಒಟ್ಟಾರೆ ತೂಕದಲ್ಲಿ 5% ಬಂಗಾರ ಇತ್ತು, 95% ಹಿತ್ತಾಳೆ ಇತ್ತು. ಆದ್ದರಿಂದ ಬ್ಯಾಂಕಿನವರಿಗೆ ಸ್ಪಷ್ಟ ಆಯಿತು, ನಾವು ಮೋಸ ಹೋಗಿದ್ದೇವೆ. ಕೇವಲ ಒಂದು 20-30 ಸಾವಿರ ರೂಪಾಯಿ ಮೌಲ್ಯದ ಬಂಗಾರಕ್ಕೆ ನಾವು 12 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೇವೆ. ಅದು ಸಹ ಯೋಗೀಶ್ ನಾಯಕ್ ಅವರ ವಿಶ್ವಾಸಾರ್ಹತೆಯ ಮೇಲೆ. ಯೋಗೀಶ್ ನಾಯಕ್ ಅವರು ಫೋನು ತೆಗಿತಿರಲಿಲ್ಲ, ಯಾವುದಕ್ಕೂ ರಿಪ್ಲೈ ಮಾಡ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟವರು ಯೋಗೀಶ್ ನಾಯ್ಕನವರ ಮನೆಗೆ ಬಂದರು. ಅವರ ಪತ್ನಿ ಮಂಜುಳಾ ನಾಯ್ಕ್ ಅವರಲ್ಲಿ ವಿಚಾರ ತಿಳಿಸಿದರು. ಆಗ ಹೇಳಿದೆ, ಗಂಡನ ವ್ಯವಹಾರದಲ್ಲಿ ನಾನು ಇಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನೀವು ಏನು ಬೇಕಾದ್ರೆ ಮಾಡಿಕೊಳ್ಳಿ. ಅವರು ಅಡವಿಟ್ಟಿದ್ರೆ ನೀವು ಏಲ ಮಾಡಿಕೊಂಡು, ಅಡವಿಟ್ಟರೆ ಏಲ ಮಾಡೋದು ಬಂಗಾರವನ್ನಾದರೆ ಮಾಡ್ಬೋದು, ಈ ಹಿತ್ತಳೆಯನ್ನು ಹೇಗೆ ಏಲ ಮಾಡೋದು? ಇದು ಬ್ಯಾಂಕಿನವರ ಅಸಲಿ ಸಮಸ್ಯೆ. ಕೊನೆಗೆ ಬ್ಯಾಂಕಿನವರು ಆಡಳಿತ ಮಂಡಳಿಯ ಮೀಟಿಂಗಲ್ಲಿ ಏನು ಮಾಡುವುದು ಎನ್ನುವುದನ್ನು ಹೇಳಿದರು. ಹಾಗಾದರೆ ಬ್ಯಾಂಕಿಗೆ ಮೋಸ ಆಗಿದೆ, ಬ್ಯಾಂಕಿಗೆ ಆಗಿರೋದು ವಂಚನೆ. ಆದ್ದರಿಂದಾಗಿ ಈ ವಂಚನೆಯ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಕೊಡುವ ನಿರ್ಧಾರಕ್ಕೆ ಆಡಳಿತ ಮಂಡಳಿ ಬಂತು. ಆ ಸಂದರ್ಭದಲ್ಲಿ ಕೆಲವು ನಿರ್ದೇಶಕರು ಅಪಸ್ವರ ಎತ್ತಿದ್ರು ಅಂತ. ಯಾಕಂತ ಹೇಳಿದರೆ, ಪೊಲೀಸರಿಗೆ ದೂರು ಕೊಟ್ಟರೆ ಪೊಲೀಸರು ಕೇಸು ದಾಖಲು ಮಾಡಿಕೊಳ್ಳಲೇಬೇಕು. ಯಾಕಂದರೆ ಬ್ಯಾಂಕಿಗೆ ಮೋಸ ಆಗಿದೆ, ವಂಚನೆ ಆಗಿದೆ. ಬಂಗಾರ ಅಂತ ಹೇಳಿ ಹಿತ್ತಾಳೆಗೆ ಬಂಗಾರದ ಕೋಟಿಂಗ್ ಹಾಕಿ ಬಂಗಾರವನ್ನು ಅಡವಿರಿಸಿ ಹಣ ದುರುಪಯೋಗ ಮಾಡಿದ್ದಾರೆ. ಆದ್ದರಿಂದ ಪೊಲೀಸ್ ಕೇಸ್ ಆಗುತ್ತೆ. ಪೊಲೀಸ್ ಕೇಸ್ ಆದರೆ ಅದು ಕ್ರಿಮಿನಲ್ ಅಫೆನ್ಸು, ಕೋರ್ಟಿಗೆ ಅಲೆದಾಡಬೇಕಾಗತ್ತೆ ಮತ್ತು ಬ್ಯಾಂಕಿನ ವಿಶ್ವಾಸಾರ್ಹತೆಗೆ ಧಕ್ಕೆ ಬರುತ್ತೆ. ಒಂದು ವೇಳೆ ಪೊಲೀಸ್ ಕೇಸ್ ಮಾಡದೇ ಇದ್ದರೆ ಬ್ಯಾಂಕಿನ 12 ಲಕ್ಷ ರೂಪಾಯಿ ಗುಳುಮಾಗಿದೆ. ಇದನ್ನು ತುಂಬಿಸಿಕೊಳ್ಳುವುದು ಹೇಗೆ ಎನ್ನುವ ಪ್ರಶ್ನೆ ಬಂತು. ಆಗ ಇದನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದಾ ಎನ್ನುವುದನ್ನು ಸುರಿಗೆ ನೋಡಿ ಅದರ ನಂತರ ಪೊಲೀಸ್ ಕೇಸು ಮಾಡುವ ಬಗ್ಗೆ ಆಲೋಚನೆ ಮಾಡುವಂಥದ್ದು. ಆ ತೀರ್ಮಾನದಂತೆ ಬ್ಯಾಂಕಿನ ಅಧ್ಯಕ್ಷರು ದಿನೇಶ್ ಕುಂಪಲ ಅಂತೇಳಿ ಅವರು ಉಳ್ಳಾಲ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಅವರನ್ನು ಹೋಗಿ ಮಾತನಾಡಿಸಿದರು. ಯಾಕಂತ ಹೇಳಿದರೆ ಹೀಗೆ ಬ್ಯಾಂಕಿನ ವಿಶ್ವಾಸಾರ್ಹತೆಯ ಪ್ರಶ್ನೆ, ಇಂತಹ ಘಟನೆ ಬ್ಯಾಂಕಿನಲ್ಲಿ ನಡೆದಿದೆ, ಬ್ಯಾಂಕಿಗೆ ಮೋಸ ಆಗಿದೆ, ಬ್ಯಾಂಕಿಗೆ ಲಾಸ್ ಆಗಿದೆ ಅಂತ
ಸಾರ್ವಜನಿಕವಾಗಿ ಗೊತ್ತಾದರೆ ಬ್ಯಾಂಕಿನ ಮೇಲೆ ಸಾರ್ವಜನಿಕರು ಇಟ್ಟಿರುವಂಥ ವಿಶ್ವಾಸಾರ್ಹತೆಗೆ ಧಕ್ಕೆ ಬರ್ತದೆ. ಬ್ಯಾಂಕಿನಲ್ಲಿ ನೂರಾರು ಮಂದಿ ಅದು ಸಹ ಬಡ ಮಧ್ಯಮ ವರ್ಗದವರು ನಿರಕು ಠೇವಣಿಯನ್ನು ಇಟ್ಟಿದ್ದಾರೆ. ಅವರಿಗೆ ತಾವು ಇಟ್ಟಿರುವ ಹಣದ ಬಗ್ಗೆ ಅಭದ್ರತೆ ಕಾಡ್ತದೆ. ಅವರು ಠೇವಣಿಯನ್ನು ವಾಪಸಾತಿ ಮಾಡಲಿಕ್ಕೆ ಮುಂದಾದರೆ ಬ್ಯಾಂಕಿನ ಆರ್ಥಿಕ ಸ್ಥಿತಿ ಸಮತೋಲನ ತಪ್ತದೆ. ಯಾಕಂತ ಹೇಳಿದರೆ ಯಾವುದೇ ಸಹಕಾರಿ ಸಂಘಗಳಿರ್ಬೋದು, ಯಾವುದು ಫೈನಾನ್ಸ್ ಕಂಪನಿ ಇರ್ಬೋದು, ಯಾವುದೇ ಬ್ಯಾಂಕ್ ಇರ್ಬೋದು, ಸಾಲ ಕೊಡುವುದು ಬ್ಯಾಂಕಿನ ಮೂಲ ಬಂಡವಾಳದಿಂದ ಅಲ್ಲ. ಬ್ಯಾಂಕ್ ಏನು ಸಾರ್ವಜನಿಕರಿಂದ 8%, 8.5% ಡೆಪಾಸಿಟ್ ಕಲೆಕ್ಟ್ ಮಾಡ್ತದೆ, ಆ ಹಣವನ್ನು 12%, 12.5%, 13% ಸಾಲ ಕೊಟ್ಟು ಆ ವ್ಯತ್ಯಾಸದ 3% ಹಣದಲ್ಲಿ ಬ್ಯಾಂಕನ್ನು ನಡೆಸಿಕೊಂಡು ಹೋಗೋದು. ಈ ರೀತಿಯಾಗಿ ಬ್ಯಾಂಕನ್ನು ನಡೆಸಿಕೊಂಡು ಹೋಗಿಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಬ್ಯಾಂಕ್ಗಳು ಲಾಭದ ಹಾದಿಯಲ್ಲಿದೆ. ಕೆಲವೊಂದು ಬ್ಯಾಂಕ್ಗಳು ಒಂದು ವರ್ಷಕ್ಕೆ 1,000 ಕೋಟಿ ಟರ್ನ್ ಮಾಡುವಂತಹ ತಾಕತ್ತನ್ನು ಹೊಂದಿದೆ. ಆದರೆ ಗ್ರಾಮೀಣ ಪ್ರದೇಶದ ಸಹಕಾರಿ ಸಂಘ ಸಾಕಷ್ಟು ಬಂಡವಾಳ ಇದೆ. ಆ ಸಂಸ್ಥೆಯನ್ನು ಆ ಮಟ್ಟಕ್ಕೆ ಏರಿಸಲು ಅದರ ಅಧ್ಯಕ್ಷರು, ಪದಾಧಿಕಾರಿಗಳು, ನಿರ್ದೇಶಕರು ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಸಂಘದೊಂದಿಗೆ ನಿರಂತರವಾಗಿ ಸಂಪರ್ಕದಿರುವ ಗ್ರಾಹಕರಿಗೆ ಮಾತ್ರ ಅವರು ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಇದು ಬಂಗಾರ ಇಟ್ಟು ತೆಗೆದುಕೊಂಡ ಸಾಲ ಆಗಿದ್ದರಿಂದ ಅವರು ಸಾಲ ಕೊಟ್ಟಿದ್ದಾರೆ. ಈಗ ಅದಕ್ಕಾಗಿ ಸಮಸ್ಯೆಯನ್ನು ಎದುರಿಸಿದರು. ಅದಕ್ಕಾಗಿ ಅವರು ಪೊಲೀಸರ ಠಾಣೆಗೆ ಹೋಗಿ ಅದರ ಇನ್ಸ್ಪೆಕ್ಟರ್ ಹತ್ರ ಈ ವಿಚಾರವನ್ನೆಲ್ಲ ವಿನಿಮಯ ಮಾಡಿಕೊಂಡಾಗ ಅವರಿಗೂ ಮನದಟ್ಟು ಆಗಿದೆ. ಒಂದು ಸಂಸ್ಥೆಯನ್ನು ಕಟ್ಟುವುದು, ಬೆಳೆಸುವುದು ಕಷ್ಟ, ಆದರೆ ಅದರ ವಿಶ್ವಾಸಾರ್ಹತೆಯನ್ನು ಕೆಡಿಸುವುದು ಒಂದು ನಿಮಿಷದ ಕೆಲಸ. ಒಮ್ಮೆ ವಿಶ್ವಾಸಾರ್ಹತೆಯನ್ನು ಕೆಡಿಸಿಕೊಂಡರೆ ಆ ಸಹಕಾರಿ ಸಂಘಗಳು ಯಾವತ್ತೂ ಮೇಲೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಹಲವಾರು ಸೌಹಾರ್ದ ಸಹಕಾರಿ ಸಂಘಗಳು ಮುಳುಗಿ ಹೋದಂಥ ನಿದರ್ಶನಗಳಿವೆ. ಯಾರ್ಯಾರಿಗೋ ಲೋನು ಕೊಟ್ಟು ಆ ಲೋನು ರಿಕವರಿ ಆಗದೆ ಸಹಕಾರಿ ಸಂಘಗಳು ಗೋತ ಹೊಡೆದದ್ದು ಇದೆ. ಯಾಕಂದರೆ ಸರಿಯಾದ ರೀತಿಯ ಭದ್ರತೆಯನ್ನು ಇಟ್ಟುಕೊಳ್ಳದೆ ಸಹಕಾರಿ ಸಂಘಗಳು ಲೋನು ಕೊಟ್ಟ ಕಾರಣಕ್ಕಾಗಿ ಆ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಈ ಹಣವನ್ನು ವಸೂಲು ಮಾಡೋದು ಹೇಗೆ ಅಂತ ಹೇಳಿ ಆಲೋಚನೆ ಮಾಡಿದಾಗ ಅವರು ಬಾಲಕೃಷ್ಣ ಅವರು ಸಂಬಂಧಪಟ್ಟಂಥ ಯೋಗೇಶ್ ನಾಯ್ಕಿಗೆ ಫೋನ್ ಮಾಡಿದರು. ನೋಡಿ, ಈಗೀಗೆ ಕಂಪ್ಲೇಂಟ್ ಬಂದಿದೆ, ಕೇಸು ದಾಖಲು ಆದರೆ ನಿಮ್ಮನ್ನು ಬಂಧಿಸಿ ವಿಚಾರಣೆ ಮಾಡಬೇಕಾಗುತ್ತದೆ. ನಿಮಗೆ ಬಂಗಾರ ಕೊಟ್ಟವರು ಯಾರು ಅವರನ್ನೂ ಬಂಧಿಸಿ ಕರ್ಕೊಂಡು ಬರಬೇಕಾಗ್ತದೆ. ಮತ್ತು ಪೊಲೀಸ್ ಕೇಸ್ ಆದರೆ ಅದರ ತನಿಖೆಯ ದಿಕ್ಕು ಬೇರೆ ಕಡೆ ಹೋಗ್ತದೆ. ಆದ್ದರಿಂದ ನೀವು ಆ ವಿವಾದವನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳುವುದು ಸೂಕ್ತ ಅಂತೇಳಿ ಅಷ್ಟೊತ್ತಿಗೆ ಯೋಗೇಶ್ ನಾಯ್ಕಿಗೆ ಗೊತ್ತಾಯಿತು. ಯಾವಾಗ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿತೋ, ಪೊಲೀಸ್ ಇನ್ಸ್ಪೆಕ್ಟರೇ ಸ್ವತಃ ಕರೆ ಮಾಡಿ ಕೇಸು ದಾಖಲು ಮಾಡ್ತೇವೆ ಅಂತ ಹೇಳಿದರು. ಯೋಗೇಶ್ ನಾಯ್ಕ ಪತರಗುಟ್ಟಿ ಹೋದರು. ಅವರು ಯಾರು ಅವರಿಗೆ ಬಂಗಾರ ತಂದುಕೊಟ್ಟು ಅವರೊಂದಿಗೆ ವ್ಯವಹಾರ ಮಾಡಿ ಅದನ್ನು ಬ್ಯಾಂಕಿಗೆ ಇರಿಸಿ ಹಣ ಇಟ್ಕೊಂಡು ಹೋಗಿದ್ರು, ಅವರಿಗೆ ದೂರವಾಣಿ ಕರೆ ಮಾಡಿ ಈಗೀಗೆ ಆಗಿದೆ, ಅದು ಬಂಗಾರ ನಕಲಿ ಅನ್ನೋದು ಬ್ಯಾಂಕಿನವರಿಗೆ ಗೊತ್ತಾಗಿದೆ, ಅದರಲ್ಲಿ 5% ಬಂಗಾರ ಇರೋದು, 95% ಹಿತ್ತಾಳೆ ಇರೋದು ಎನ್ನುವುದು ಅವರಿಗೆ ಖಾತ್ರಿಯಾಗಿದೆ. ಅವರು ಅದನ್ನು ಪರೀಕ್ಷೆ ಮಾಡಿಸಿದ್ದಾರೆ. ಅವರು ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಂಡಿದ್ದಾರೆ. ಕೇಸ್ ರಿಜಿಸ್ಟರ್ ಮಾಡಲಿಕ್ಕೆ ಪೊಲೀಸರು ಉತ್ಸುಕತೆ ತೋರ್ತಾ ಇದ್ದಾರೆ. ಒಂದು ವೇಳೆ ಕೇಸ್ ರಿಜಿಸ್ಟರ್ ಮಾಡಿದರೆ ನನ್ನನ್ನೇ ಹೇಗೂ ಪೊಲೀಸರು ಬಂಧಿಸ್ತಾರೆ. ಯಾಕಂದರೆ ನಾನು ಮಂಗಳೂರಿನಲ್ಲಿ ಇರುವವನು, ನಾನು ಎಲ್ಲೂ ತಲೆ ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನನ್ನು ಬಂಧಿಸಿದರೆ ನಾವು ನಿಮ್ಮ ಹೆಸರು, ವಿಳಾಸ, ಫೋನ್ ನಂಬರ್ ಎಲ್ಲವನ್ನು ಆಗ ನಿಮ್ಮ ಅಲ್ಲಿಗೂ ಆ ತನಿಖೆ ಬರ್ತದೆ. ನೀವು ಬೇರೆ ಬೇರೆ ಕಡೆಗಳಲ್ಲಿ ಏನೆಲ್ಲ ಇದೇ ರೀತಿಯ ವ್ಯವಹಾರ ಮಾಡಿದರೆ ಅದೆಲ್ಲವೂ ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ
ಬರ್ತದೆ. ಇದು ಕಷ್ಟ ಆಗುತ್ತೆ. ಆದರೆ ಬ್ಯಾಂಕಿನವರು ಒಂದು ಆಫರ್ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ನಮ್ಮ ಸಾಲವನ್ನು ಚುಕ್ತ ಮಾಡಿ ನಾವು ಈ ವಿಚಾರವನ್ನು ಎಲ್ಲಿಯೂ ಬಹಿರಂಗ ಪಡಿಸುವುದಿಲ್ಲ ಅಂತೇಳಿ. ಅದಕ್ಕೆ ವಂಚನೆ ಮಾಡಿದಂಥ ಉತ್ತರ ಪ್ರದೇಶ ಮೂಲದವರು ಒಪ್ಪಿಕೊಂಡು ಬ್ಯಾಂಕಿಗೆ ಅಷ್ಟೂ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಆದ್ದರಿಂದ ಸಮಾಜ ಸೇವಾ ಸಹಕಾರಿ ಬ್ಯಾಂಕ್ ಏನು ಬಂಗಾರ ಇಟ್ಟು ಹಣವನ್ನು ಸಾಲವಾಗಿ ಕೊಟ್ಟಿತ್ತು, ಅದು ಬಡ್ಡಿ ಸಹಿತ ರಿಕವರಿಯಾಗಿದೆ. ಇದು ಕೇವಲ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರಿಗೆ ಮಾಹಿತಿ ನೀಡಿ ಅವರಿಂದ ಯೋಗೀಶ್ ನಾಯ್ಗೆ ಫೋನ್ ಮಾಡಿಸಿ ಯೋಗೀಶ್ ನಾಯ್ಕನಿಂದ ವಂಚನೆ ಮಾಡಿದವರಿಗೆ ವಾಸ್ತವ ಸ್ಥಿತಿಯನ್ನು ವಿವರಿಸಿ ಅಲ್ಲಿಂದ ಹಣ ರಿಕವರಿ ಆಗಿದೆ. ಇಂಥದ್ದೇ ಮತ್ತೊಂದು ಘಟನೆ ಮಂಗಳೂರಲ್ಲಿ ನಡೆದಿದೆ. ಅದರ ಬಗ್ಗೆ ವಿವರವಾದಂಥ ವರದಿಗಳು ಇನ್ನು ಮುಂದಕ್ಕೆ ಬರಲಿದೆ. ನಿರಂತರ ಸುದ್ದಿ